ಹೋಟೆಲ್ ಉದ್ಯಮಕ್ಕೂ ಅಥವಾ ರೆಸ್ಟೋರೆಂಟ್ ಉದ್ಯಮಕ್ಕೂ ಬೆಂಗಳೂರಿಗೂ ಏನು ವ್ಯತ್ಯಾಸ ಇದೆ? ಒಂದು ಮುಂಬೈಗೂ ಬೆಂಗಳೂರಿಗೂ ಅಂದರೆ ಅಲ್ಲಿ ಪ್ರೈಸಿಂಗ್ ಇಲ್ಲಿನ ಡಬಲ್ ಇದೆ. ದ ಅದೇ ಥರ ಖರ್ಚುಗಳು ಈಗ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಒಂದು ಜಾಸ್ತಿ ಇದೆ, ಸ್ಯಾಲ್ರೀಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಮತ್ತು ಸೇಲ್ಸು ತುಂಬ ಚೆನ್ನಾಗಿದೆ, ಕೆಲವು ಏರಿಯಾದಲ್ಲಿ ಸೇಲ್ಸ್ ಚೆನ್ನಾಗಿದೆ ಅಲ್ಲಿ ಮುಂಬೈಯಲ್ಲಿ. ಯಾಕಂದರೆ ಬಹಳಷ್ಟು ಜನ ಕರ್ನಾಟಕದಿಂದ ಮುಂಬೈನಲ್ಲಿ ಕೆಲಸಕ್ಕೆ, ಸ್ಪೆಷಲಿ ಕೋಸ್ಟಲ್ ಏರಿಯಾದಿಂದನೇ ನಮ್ಮ ಹೋಟೆಲ್ ಇಂಡಸ್ಟ್ರಿಗೆ ಹೆಚ್ಚಿನವ್ರು ಬಂದಿರೋದು. ವೆರಿ ಫಸ್ಟ್ ಬಿಗಿನಿಂಗಲ್ಲಿ ಬಂದಿದ್ದು ಕೋಲಾರ ಸೈಡಿಂದ ಅಯ್ಯರ್ಸ್ ಬಂದ್ಬಿಟ್ಟು ಒಂದಷ್ಟು ಹೋಟೆಲ್ಸ್ ಇತ್ತು. ಅವರಾದಮೇಲೆ ಹಾಸನ್ ಸೈಡಿಂದ ಒಂದಷ್ಟು ಅಯ್ಯಂಗಾರ್ಸ್ ಬಂದ್ಬಿಟ್ಟು ಒಂದಷ್ಟು ರೆಸ್ಟೋರೆಂಟ್ಸ್ ಇತ್ತು. ಆಮೇಲೆ ಅವರು ಬೇಕ್ರಿ ಕಡೆಗೆ ಟರ್ನ್ ಆದರು. ಆಮೇಲೆ ನಮ್ಮ ಕೋಸ್ಟಲಿಂದ ಬಂದವರು ಒಂದಷ್ಟು ಜನ ಉಡುಪಿಯಿಂದ ಮಂಗಳೂರು ತನಕ ಇರೋರೆಲ್ಲ ಈ ಕಡೆ ಮಡ್ರಾಸ್ ಕಡೆಗೆ ಹೋದರು. ಈಗ ಉಡುಪಿಯಿಂದ ಈ ಕಡೆ ಕುಂದಾಪುರ ಕಡೆ ಇರೋರೆಲ್ಲ ಮುಂಬೈಗೆ ಹೋದರು. ಈ ಕಡೆ ಆಮೇಲೆ ಇನ್ನು ಮಧ್ಯ ಈಗ ನಮ್ಮ ಇದು ಕೋಟೇಶ್ವರ ಈ ಕಡೆ ಇರೋರೆಲ್ಲ ಶಿವಮೊಗ್ಗದಿಂದ ಬಂದು ಬೆಂಗಳೂರಿಗೆ ಬಂದರು. ಅದೇನು ಹೋಟೆಲ್ ಇಂಡಸ್ಟ್ರಿಗೂ ಕರಾವಳಿಗೂ ನಂಟು? ಕರಾವಳಿ ಅಂದರೆ ನಾವು ಉಡುಪಿ ನಮ್ಮ ಪುರಾತನ ಇದ್ರ ಪ್ರಕಾರನೂ ಕೂಡ ಮಹಾಭಾರತದಲ್ಲೂ ಯುದ್ಧಕ್ಕೆ ಉಡುಪಿಯವರೇ ಆಹಾರ ಸಪ್ಲೈ ಮಾಡಿದರು ಅಂತ ಬಿಟ್ಟು ಹೇಳ್ತಾರೆ. ಅದೇ ಥರ ಆ ಕಾಲದಲ್ಲಿ ಅಷ್ಟು ಬಡತನವೂ ಇತ್ತು, ಅಲ್ಲಿ ಜೀವನ ತುಂಬ ಕಷ್ಟ ಇತ್ತು. ಮನೆ ತುಂಬ 10-12 ಮಕ್ಕಳು, ಜೀವನ ಮಾಡೋದು ತುಂಬ ತ್ರಾಸದಾಯಕವಾಗಿತ್ತು. ಅದರಿಂದ ಎಲ್ಲ ಪಾಪ ಬಂದಿರೋರು ನಮ್ಮ ಹಿರಿಯರು 10-12 8 ವರ್ಷ 9 ವರ್ಷ ಹುಡುಗರು ಬಂದು ಎಲ್ಲೆಲ್ಲೋ ಕೆಲಸ ಮಾಡಿಕೊಂಡು ತನ್ನದೇ ಒಂದು ಉದ್ಯಮವನ್ನು ಸ್ಥಾಪಿಸಿ ಈಗ ನಮ್ಮಂಥವ್ರಿಗೆಲ್ಲ ಒಂದು ಬಿಟ್ಟುಕೊಟ್ಟು ಎಲ್ಲ ಮಾಡಿದ್ದಾರೆ. ಅವ್ರ ಸಾಧನೆ ಭಾಳ ಜಾಸ್ತಿ ಇದೆ ಬಿಡಿ. ನಾವು ಮಾಡಿರೋದು ಏನಿಲ್ಲ ಅದ್ರ ಮುಂದೆ. ನಮಗೆ ಇವತ್ತು 15 ವರ್ಷದ ಮಗ ಇದ್ರೂ 20 ವರ್ಷದ ಮಗ ಇದ್ರೂ ಮಗು ಅಂತ. ಅವರಿಗೆ 10 ವರ್ಷ 12 ವರ್ಷ 13 ವರ್ಷ ಆ ಸಣ್ಣ ಮಕ್ಕಳಿದ್ದಾಗ ಕೆಲಸಕ್ಕೆ ಬಂದು ಮಾಡಿರೋಂಥದ್ದು. ನಮ್ಮ ತಂದೆಯವರು 13 ವರ್ಷಕ್ಕೆ ಕೆಲಸಕ್ಕೆ ಬಂದವರು. ಅವರು ಬಂದು ಒಂದು ಇಷ್ಟೆಲ್ಲ ಸಾಧನೆ ಅದು ಅಂದರೆ ಎಷ್ಟು ಡಿಸಿಪ್ಲಿನ್ ಇರಬೇಕು ನೋಡಿ. ನಾವು ಮನೆಯಲ್ಲಿ ಮಕ್ಕಳನ್ನ ಇಟ್ಕೊಂಡ್ರು ಆ ಡಿಸಿಪ್ಲಿನ್ ಬರೋದಿಲ್ಲ. ಇವತ್ತು ಮನೆ ಬಿಟ್ಟು ಹೊರಗಡೆ ಬಂದು ಏನೋ ಒಂದು ಲೈಫ್ ಡಿಸಿಪ್ಲಿನ್, ಆಮೇಲೆ ಫೈನಾನ್ಷಿಯಲ್ ಡಿಸಿಪ್ಲಿನ್, ಪ್ರತಿಯೊಂದನ್ನು ಉಳಿಸ್ಕೊಂಡು ಅದ್ರ ಜೊತೆಗೆ ಎಲ್ಲರೂ ಇಡೀ ಮನೆಯವ್ರನ್ನೆಲ್ಲ ಮೇಲೆ ಸಪೋರ್ಟ್ ಮಾಡಿ ಮೇಲಕ್ಕೆ ತಂದು ಈ ಥರ ಆವತ್ತಿನ ಕಾಲದಲ್ಲಿ ಜನ್ರೇಷನ್ ಆ ಥರ ಮಾಡ್ತಾ ಹೋದರು. ಇವತ್ತೆಲ್ಲ ನಾವು ಸೆಲ್ಫ್ ಸೆಂಟ್ರಿಕ್ ಆಗಿದ್ದೀವಿ. ಇದು ಹೆಚ್ಚಿನ ಯೂತ್ಸ್ ಎಲ್ಲ ನಮ್ಮದು ಸಣ್ಣದು ಫ್ಯಾಮಿಲಿ ಆಗಿದೆ, ನಮ್ಮ ಜೀವನ ನಾವು ನೋಡ್ಕೊಂಡು. ಆವಾಗ ಆ ಥರ ಅಲ್ಲ, ಒಬ್ಬ ಮಗ ಮನೆಯಿಂದ ಹೋಗಿ ಇಡೀ ಕುಟುಂಬನ ಸಾಕ್ತಾಯಿದ್ದ. 10 ಜನ ಇದ್ದರು 10 ಜನ ಸಾಕ್ತಾಯಿದ್ದು. ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಅವರೆಲ್ಲ ಮಾಡಿರೋದ್ರಿಂದ ನಮಗೆಲ್ಲ ಇವತ್ತು ನಾವೆಲ್ಲ ಉಳ್ಕೊಂಡಿದ್ದೀವಿ. ನಾವು ಅವ್ರು ಕೊಟ್ಟಿರೋ ಮಾರ್ಗದರ್ಶನ ಏನೋ ಒಂದು ಹೇಳ್ಕೊಟ್ಟಿರೋ ಒಂದು ವಿದ್ಯೆಯಿಂದ ನಾವು ಬದುಕ್ತಾ ಇದ್ದೀವಿ ಅಷ್ಟೇ. ವಂಡರ್ಫುಲ್. ಇವಾಗ ₹1 ಖರ್ಚು ಮಾಡ್ತಾ ಇದ್ದೀನಿ ನಾನು ಉದ್ಯಮಿಯಾಗಿ ಅಂತಂದರೆ ಯಾವುದಕ್ಕೆ ಆ ಖರ್ಚು ಹೋಗುತ್ತೆ? ಪೈಸೆ ಲೆಕ್ಕದಲ್ಲಿ ಅದನ್ನು ಹೇಳ್ಬೋದಾ? ನಮ್ಮ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇರೋದು ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ಸ್. ನಾನು BHM ಓದಿರೋದು, ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟು. ಅದ್ರ ಪ್ರಕಾರ ನಡೆಯೋದಿಲ್ಲ ಈಗ. ಬಟ್ ಮಿನಿಮಮ್ ಈಗ ಏನಂದರೆ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ರೆಂಟ್ ನಮ್ಮ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇರೋ 10% ಆಫ್ ದ ಸೇಲ್ ಇಸ್ ರೆಂಟ್. ಬಟ್ ಇವತ್ತು ರೆಂಟು ಬೆಂಗಳೂರಲ್ಲಿ ₹200 ₹300 ₹400 ಸ್ಕ್ವೇರ್ ಫೀಟಿಗೆ ಆಗಿರೋದ್ರಿಂದ ಅದು ಮೇಲಕ್ಕೆ ಹೋಗಿದೆ. ಆಮೇಲೆ ಸ್ಯಾಲ್ರೀಸ್ ಇದು 15% ಅಂತಾಯಿತು. ಯಾವುದೇ ಕಾರಣಕ್ಕೂ 25% ಕಮ್ಮಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಫುಡ್ ಕಾಸ್ಟ್ ಶುಡ್ ಬಿ 30% ಅಂತಾಯಿತು. ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಸಾಧ್ಯ ಅಂದರೆ ಸಬ್ಸ್ಟ್ಯಾಂಡರ್ಡ್ ಅಥವಾ ಇನ್ನೊಂದು ಏನೋ ಮಾಡಿದ್ರು ಏನು ಮಾಡ್ಬೋದು, ಬಟ್ ಜನನೂ ಅಕ್ಸೆಪ್ಟ್ ಮಾಡೋದಿಲ್ಲ ಇವತ್ತು. ಅದೆಲ್ಲ ಎವ್ರಿ ಪೀಪಲ್ ವಾಂಟ್ಸ್ ರಿಚ್ ಫುಡ್ ಇವತ್ತು. ಅದರಿಂದ ಅದಕ್ಕೆ ಇವತ್ತು 40-50% ತನಕ ಆಗೇ ಆಗುತ್ತೆ ಅದು. ಇದ್ರ ಜೊತೆಗೆ ಇನ್ನು ಅಡ್ಮಿನಿಸ್ಟ್ರೇಷನ್ ಕಾಸ್ಟು, ಎಲೆಕ್ಟ್ರಿಸಿಟಿ ಅಂದರೆ CLP ಕಾಸ್ಟ್ ಅಂತಾರೆ, ಏನಂದರೆ ಗ್ಯಾಸು, ಎಲೆಕ್ಟ್ರಿಸಿಟಿ ಆ್ಯಂಡ್ ಚಾರ್ಕೋಲ್ ಕಾಸ್ಟ್ 5% ಅಂತಾಯಿತು. ಇವತ್ತು ಈ ಗ್ಯಾಸ್ ರೇಟು ಈ ರೇಟ್ ಆಗಿರೋದ್ರಿಂದ ಮಿನಿಮಮ್ 7-8% ಅದಾಗ್ತಾಯಿದೆ. ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಇದೆಲ್ಲ ಈ ಥರ ಕಾಸ್ಟಿಂಗ್ಸ್ ವರ್ಕ್ ಆಗುತ್ತೆ, ತುಂಬ ಇನ್ವಾಲ್ವ್ ಆಗುತ್ತೆ ಇದರಲ್ಲಿ. ಓಕೆ, ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿರುತ್ತೆ ನಮ್ಮ ಹೋಟೆಲ್ಸಲ್ಲಿ? ಏನಂದರೆ ಒಂದು ಎಕ್ಸ್ಪೆಂಡಿಚರ್ ಸೆಟ್ ಯಾವುದೂ ಕಮ್ಮಿ ಆಗೋದಿಲ್ಲ. ಈಗ ನಾನು ಸ್ಟಾಫ್ ಇದ್ದಾರೆ ಅಂದರೆ 30 ಜನರ ಸ್ಯಾಲ್ರಿ ಇಟ್ ಇಸ್ ಫಿಕ್ಸ್ಡ್. ಇದು ರೆಂಟ್ ಈಸ್ ಫಿಕ್ಸ್ಡ್. ನಾನು ಓಪನ್ ಟು ಈವ್ನಿಂಗ್ ನಾನು ಯೂಸ್ ಮಾಡದಿರಲಿ ಎಲೆಕ್ಟ್ರಿಸಿಟಿ ಎಲ್ಲ ಕಾಸ್ಟ್ ಸೇಮ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಸೇಲ್. ಅವರ್ ಟಾರ್ಗೆಟ್ ಶುಡ್ ಬಿ ಹೈ ಆಲ್ವೇಸ್. ಇವತ್ತು ನಾನು ₹10 ವ್ಯಾಪಾರ ಮಾಡಿದರೆ ನಾಳೆ ₹11 ನಾನು ಮಾಡ್ತೀನಿ ಅನ್ನೋದು ಇದಿರಬೇಕು.
ಇಯರ್ ಆನ್ ಇಯರ್ ನಮ್ಮ ಕಾಸ್ಟು ಇಂಕ್ರೀಸ್ ಆಗ್ತಾ ಇರುತ್ತೆ, ನಮ್ಮ ಟಾರ್ಗೆಟು ಹೈ ಆಗ್ತಾನೆ ಇರಬೇಕು. ಆ ಟೈಮಿಗೆ ನಾವು ಏನಂದರೆ ನಮ್ಮ ರೆಸ್ಟೋರೆಂಟನ್ನು ಹ್ಯಾಪನಿಂಗ್ ಆಗಿ ನಾನು ಇಡಬೇಕು. ಹೆಚ್ಚು ಗ್ರಾಹಕರು ಬರಬೇಕು, ಹೆಚ್ಚು ಗ್ರಾಹಕರು ಅಥವಾ ಸೇಲ್ಸ್ ಇಂಪ್ರೂವ್ ಮಾಡಬೇಕು. ಸೇಲ್ಸ್ ಇಂಪ್ರೂವ್ ಮಾಡಬೇಕು. ಬೆಂಗಳೂರಲ್ಲಿ ಬೇಕಾದಷ್ಟು ಸೇಲ್ಸ್ ಮಾಡೋ ಅವಕಾಶಗಳಿದೆ. ಕೇಟ್ರಿಂಗು ಅಥವಾ ಇನ್ನೊಂದು ಫಂಕ್ಷನ್ಸ್ ನಡೆಯುತ್ತೆ, ಇಂಡಸ್ಟ್ರಿಯಲ್ ಕೇಟ್ರಿಂಗ್ಸ್ ಇದೆ, ಎಲ್ಲ ಸಾಕಷ್ಟು ಅವಕಾಶಗಳಿದೆ. ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಇನ್ನೊಂದೆಲ್ಲ ಸ್ವಿಗ್ಗಿ ಝೊಮ್ಯಾಟೋದು ಎಷ್ಟು ಅಂದರೆ ವ್ಯಾಪಾರದಲ್ಲಿ ಅದರ ಪರ್ಸೆಂಟೇಜ್ ಈಗ ನಮ್ಮಂಥ ವೆಜಿಟೇರಿಯನ್ ರೆಸ್ಟೋರೆಂಟಿಗೆಲ್ಲ ಒಂದು 2 to 5% ಮಾಡ್ತಾರೆ. 2 to 5 ಅಷ್ಟೇ. ಅಷ್ಟೇ. ನಾನ್ ವೆಜ್ ರೆಸ್ಟೋರೆಂಟ್ ಅವರಿಗೆ ತುಂಬ ಆಗುತ್ತೆ. ಏನಕ್ಕೆ ಅಂದರೆ ಅವ್ರದ್ದು ಈಗ ಬಿರಿಯಾನಿ 1,000 ರೂಪಾಯಿ 700 ರೂಪಾಯಿ ಈ ಥರ ಎಲ್ಲ ಇರುತ್ತೆ. ಅವ್ರದ್ದು ಸೇಲ್ಸು ಈಗ ನಾನ್ ವೆಜ್ ಮನೆಗೆಲ್ಲ ತರಿಸ್ಕೊಳ್ಳೋದು ಜಾಸ್ತಿ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ ಜಾಸ್ತಿ ಇರೋದ್ರಿಂದ ಅವ್ರ ಸೇಲ್ಸ್ ಜಾಸ್ತಿ 10-15 ಇಲ್ಲ ಜಾಸ್ತಿ ಇದೆ ಅವರಿಗೆಲ್ಲ. ಕೆಲವು ರೆಸ್ಟೋರೆಂಟ್ಸ್ ಎಲ್ಲ ಈಗ ಮೇಘ್ನಾ ಫುಡ್ಸು, ಆಮೇಲೆ ಇನ್ನೊಂದೆಂಥದ್ದು ಬಿರಿಯಾನಿ ಇದೆ ಅಲ್ಲಿ JP ನಗರಲ್ಲಿ, ಅವ್ರದ್ದೆಲ್ಲ ದೇ ಆಲ್ ಡಿಪೆಂಡ್ ಆನ್ ಈ ಥರ ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ಅವ್ರ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಅವ್ರದ್ದು ಸೇಲ್ಸ್ ಜಾಸ್ತಿ ಇದೆ. ನಮ್ಮ ವೆಜ್ ರೆಸ್ಟೋರೆಂಟಿಗೆ ಅಷ್ಟು ಇದಾಗಲ್ಲ. ಈಗ 5% ಇಸ್ ದ ವೆಜಿಟೇರಿಯನ್ಸ್ ಆ್ಯಂಡ್ 95% ಆರ್ ನಾನ್ ವೆಜಿಟೇರಿಯನ್ಸ್. ಆದರೆ ಬ್ರೇಕ್ಫಾಸ್ಟ್ ಇಂಥದ್ದೆಲ್ಲ ನಾವು ವೆಜಿಟೇರಿಯನ್ ರೆಸ್ಟೋರೆಂಟಲ್ಲಿ ಸೇಲ್ ಆಗುತ್ತೆ. ಆ್ಯಂಡ್ ಲಂಚ್ ಆ್ಯಂಡ್ ಡಿನ್ನರ್ ಎಲ್ಲ ನಾನ್ ವೆಜ್ಜೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಹಾಗಾಗುತ್ತೆ. ಓಕೆ. ಸೊ ಹೋಟೆಲ್ ಉದ್ಯಮ ಆರಂಭಿಸಬೇಕು ಅಂತ ಇರೋ ಯುವ ಉದ್ಯಮಿಗಳಿಗೆ ಒಂದು 5 ಟಿಪ್ ಕೊಡ್ತೀನಿ ಅಂದರೆ ಏನೇನು ಕೊಡ್ತೀನಿ? 5 ಟಿಪ್ ಅಂದರೆ ಫಸ್ಟ್, ನಾನು ಲೈಫ್ ಟೈಮ್ ಇದೇ ಕೆಲಸ ಮಾಡ್ತೀನಿ ಅನ್ನೋದು ಭಾವನೆ ನಿಮ್ಮ ತಲೆಯಲ್ಲಿ ಇರಬೇಕು. ಇದನ್ನು ನಾನು 3 ವರ್ಷ ಮಾಡ್ತೀನಿ, ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಭಾವನೆ ಬೇಡ. ಆಮೇಲೆ ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇರಲೇಬೇಕು, ಒಂದು ಕ್ರಿಯೇಟಿವಿಟಿ ಬೇಕು. ಆ್ಯಂಡ್ ಆವಾಗಲೇ ಹೇಳ್ದಂಗೆ ನಾನು ಚೈತನ್ಯ ಮತ್ತು ಉಲ್ಲಾಸ ಯಾವಾಗಲೂ ಇಟ್ಕೊಂಡಿರಬೇಕು. ಆಮೇಲೆ ಕಮಿಟ್ಮೆಂಟ್, ಈ ನಾನು ಮಾಡೋ ಕೆಲಸದ ಬಗ್ಗೆ ನನಗೆ ಕಮಿಟ್ಮೆಂಟ್ ಇರಬೇಕು. ಏನು ಬೆಟರ್ಮೆಂಟ್ ಏನು ಮಾಡ್ಬೋದು, ದಿನ ಏನು ಬೆಟರಾಗಿ ನಾನು ಮಾಡ್ಬೋದು ಅನ್ನೋದೊಂದು ಬೇಕು. ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಬ್ವಿಯಸ್ಲಿ ಬೇಕೇ ಬೇಕು. ಪ್ರತಿ ದಿವಸ ಎಲ್ಲ ಲೆಕ್ಕಾಚಾರನೂ ನೀವು ನೋಡಲೇಬೇಕು. ಯಾಕಂದರೆ ಇದರಲ್ಲಿ ಒಂದು ಪರ್ಚೇಸಿಂದ, ಮ್ಯಾನುಫ್ಯಾಕ್ಚರಿಂದ, ಸೇಲ್ಸಿಂದ ಕೊನೆಗೆ ಕ್ಲೀನಿಂಗ್ ತನಕ ಒಂದೇ ಅಟ್ ಎ ಟೈಮ್ ನಡೆಯುತ್ತೆ ಇಷ್ಟು ಕೆಲಸ. ಸೊ ನೀವು ಇಟ್ ಈಸ್ ನಾಟ್ ಬರೀ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಲ್ಲ, ಬರೀ ದ ಸೇಲ್ಸ್ ಇಂಡಸ್ಟ್ರಿ ಅಲ್ಲ, ಇದು ಎಲ್ಲ ಇಂಡಸ್ಟ್ರಿ ಇನ್ವಾಲ್ವ್ ಆಗಿರೋದ್ರಿಂದ ಅಷ್ಟರಲ್ಲೂ ಸ್ವಲ್ಪ ನಾಲೆಡ್ಜ್ ಇರಬೇಕು. ಆಮೇಲೆ ನೀವು ಮಾಡೋಕ್ಕಿಂತ ಮುಂಚೆ ಯಾರ ಹತ್ರ ಒಳ್ಳೆ ಅನುಭವಿಗಳ ಹತ್ರ ಹೋಗಿ ನೀವು ಅನುಭವ ತೊಗೊಳ್ಳೋದು ಭಾಳ ಉತ್ತಮ ಅಂತ ನಾನು. ಸುಮಾರು ಎಷ್ಟು ಸಮಯ ಕೆಲಸ ಮಾಡಬೇಕಾಗತ್ತೆ ಅನುಭವ ತಗೋಬೇಕು? 6 ತಿಂಗಳು ಅಂತಾರೆ ಕೆಲವರು, 1 ವರ್ಷ ಅಂತಾರೆ. 3 months ಸಾಕು ಅಂತ ನನಗೆ ಅನ್ಸುತ್ತೆ. 3 months ಸಾಕು. ಏನು ಅಂಥದ್ದೇನು, ಇವತ್ತು ಎಲ್ಲರೂ ಎಜುಕೇಟೆಡ್ ಇದ್ದಾರೆ, ಅದರಿಂದ ಏನು 3 months ಸಾಕು. ಅವರು ಹೋಗಿ, ಮತ್ತು ಟೆಕ್ನಾಲಜಿ ಬಂದಿದೆ ಇವತ್ತೆಲ್ಲ, ಲೆಕ್ಕಾಚಾರಕ್ಕೆ ಕಂಪ್ಯೂಟರ್ಸ್ ಇದೆ, CCTV ಇದೆ, ಪ್ರೊಡಕ್ಷನ್ಗೂ ಬೇಕಾದಷ್ಟು ಒಳ್ಳೊಳ್ಳೆ ಮೆಷಿನರಿ ಎಲ್ಲ ಬಂದಿದೆ. ಆಮೇಲೆ ಕನ್ಸಲ್ಟೆಂಟ್ಸ್ ಇದ್ದಾರೆ ಇವತ್ತು. ಎಲ್ಲದು ಇರೋದ್ರಿಂದ ಒಂದು 3 months ಅವರು ಬೇರೆ ಎಲ್ಲ ಕೆಲಸ ಬಿಟ್ಟು ಇದನ್ನೇ ಅವರು ಒಂದು ಟ್ರೈನಿಂಗ್ ತೊಗೊಂಡ್ರೆ ಆಗೋಗುತ್ತೆ, ಏನು ಕಷ್ಟ ಇಲ್ಲ. ವಂಡರ್ಫುಲ್.